ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 5ನೇ ಪ್ರಶ್ನೆ, ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ ಅಹೋಂ ಸಾಮ್ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದ ಸೇನಾಪತಿ ಯಾರು ಅಂತ ಕೇಳಿದ್ದಾರೆ. ಅಹೋಂ ಸಾಮ್ರಾಜ್ಯದ ಕೀರ್ತಿಯನ್ನ ಹೆಚ್ಚಿಸಿದಂತಹ ಸೇನಾಪತಿ ಯಾರು ಅಂತ ಕೇಳಿದ್ದಾರೆ ಮಕ್ಕಳೇ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಜಯಧ್ವಜ, ಆಪ್ಷನ್ ಬಿ ಲಚಿತ್ ಬೋರ್ಫುಕನ್, ಆಪ್ಷನ್ ಸಿ ಚಕ್ರಧ್ವಜ ಸಿಂಘ ಮತ್ತು ಆಪ್ಷನ್ ಡಿ ಗದಾಧರ ಸಿಂಘ. ಓಕೆನಾ? ಸೊ ಅಹೋಂ ಮನೆತನ ಅಂತಂದ್ರೆ ಈ ಅಹೋಮರು ಮಂಗೋಲರ ಜನಾಂಗಕ್ಕೆ ಸೇರಿದಂಥವರು ಅಲ್ವಾ. ಸೊ ಇವರು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಿಂದ ಭಾರತಕ್ಕೆ ಬಂದು ನೆಲೆಸ್ತಾರೆ 13ನೇ ಶತಮಾನದಲ್ಲಿ. ಓಕೆನಾ? ಜಯಧ್ವಜ ಒಬ್ಬ ಪ್ರಸಿದ್ಧ ಮಂಗೋಲರ ಪ್ರಸಿದ್ಧ ರಾಜ. ಸೊ ಈತನ ಮರಣ ನಂತರ ಚಕ್ರಧ್ವಜನು ಅಹೋಂ ರಾಜ್ಯದ ಅರಸನಾಗ್ತಾನೆ. ಚಕ್ರಧ್ವಜ ಸಿಂಘ ಜಯಧ್ವಜನ ಮರಣದ ನಂತರ. ಓಕೆನಾ? ಸೊ ಅವನ ಮುಖ್ಯ ಸೇನಾಧಿಪತಿ ಆಗಿದ್ದಂಥವನು ಲಚಿತ್. ಯಾರು ಮಕ್ಕಳೇ? ಲಚಿತ್. ಈ ಲಚಿತ್ ಈ ಸೇನಾಧಿಪತಿ ಹುದ್ದೆಗೆ ಅಹೋಂ ರಾಜಮನೆತನದಲ್ಲಿ ಬೋರ್ಫುಕನ್ ಎಂದು ಹೆಸರು. ಸೇನಾಪತಿ ಹುದ್ದೆಗೆ ಏನಂತ ಹೆಸರು ಮಕ್ಕಳೇ? ಬೋರ್ಫುಕನ್. ಓಕೆನಾ? ಸೊ ಹಾಗಾಗಿ ಆತ ಲಚಿತ್ ಬೋರ್ಫುಕನ್ ಎಂಬ ಹೆಸರನ್ನ ಪಡೆದುಕೊಳ್ತಾನೆ. ಸೊ ಈತನು ಅಹೋಂ ಸೈನ್ಯವನ್ನ ಬಲಪಡಿಸಿದ್ದಲ್ಲದೆ ಶಸ್ತ್ರಾಸ್ತ್ರಗಳನ್ನು ಆಧುನೀಕರಣಗೊಳಿಸಿ ಮೊಘಲರನ್ನು ಅಹೋಮಿ ನೆಲದಿಂದ ಓಡಿಸಬೇಕೆಂದು ಪಣತೊಟ್ಟಿದ್ದಂಥದ್ದು. ಸೊ ಅಹೋಂ ಸಾಮ್ರಾಜ್ಯದ ಕೀರ್ತಿಯನ್ನ ಹೆಚ್ಚಿಸಿದ ಸೇನಾಪತಿ ಯಾರು? ಲಚಿತ್ ಬೋರ್ಫುಕನ್. ಲಚಿತ್ ಎನ್ನುವುದು ಆತನ ಹೆಸರು, ಬೋರ್ಫುಕನ್ ಎಂದರೆ ಹುದ್ದೆ ಹೆಸರು. ಓಕೆ, ಥ್ಯಾಂಕ್ ಯು.